ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ನಿಷೇಧ ವಾಪಸ್. ಹಿಜಾಬ್ ವಿರುದ್ಧ ಸಿಡಿದೆದ್ದ ಹಿಂದೂ ಸಂಘಟನೆಗಳು. ಹಿಜಾಬ್ ಅನ್ನು ಹಾಕೋದು ಎಲ್ಲಿ ಬೇಕಾದ್ರೆ ಹಾಕೊಳ್ಳಿ. ಕಾಂಗ್ರೆಸ್ನವರೇ, ನಿಮಗೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಸಾವಿರ ಕೇಸರಿ ಧ್ವಜಗಳು, ಯೂನಿಫಾರ್ಮ್, ಸಮವಸ್ತ್ರ ಅಂತಂದ್ರೆ ಸಮಾನತೆ, ಏಕತೆ. ಇಲ್ಲಿ ಮೇಲು ಕೀಳು ಇಲ್ಲ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇಲ್ಲ. ಶಾಲಾ ಕಾಲೇಜುಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಜಾಬ್ ನಿಷೇಧ ಹಿಂದಕ್ಕೆ ಪಡೆದಿದ್ದರಿಂದ ಸಾಕಷ್ಟು ಹಿಂದೂ ಸಂಘಟನೆಗಳು ಇದೀಗ ಸಿಡಿದೆದ್ದಿರುವ ಘಟನೆ ನಡೆದು ಹೋಗಿದೆ. ಅದರಲ್ಲೂ ಶ್ರೀರಾಮ್ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಸರ್ಕಾರದ ಧೋರಣೆ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ ನೋಡಿ. ದೇಶ ವಿರೋಧಿ ಶಕ್ತಿಗಳು, ದೇಶ ವಿರೋಧಿ ಶಕ್ತಿಗಳು, ಧರ್ಮ ವಿರೋಧಿ ಶಕ್ತಿಗಳು, ಧರ್ಮ ವಿರೋಧಿ ಶಕ್ತಿಗಳು, ದೇಶ ವಿರೋಧಿ ಶಕ್ತಿಗಳು, ದೇಶ ವಿರೋಧಿ ಶಕ್ತಿಗಳು. ಜೈ ಜೈ ಭಾರತ ಮಾತಾ, ಜೈ 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 ಭಾರತ ಮಾತಾ, ಜೈ 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 ಭಾರತ ಮಾತಾ, ಜೈ ಜೈ ಸಾವರ್ಕರ್. ಸಿಡಿದೆದ್ದ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಶಿವಮೊಗ್ಗ, ಮಂಗಳೂರು, ಚಿಕ್ಕಮಗಳೂರು ಸೇರಿ ಹಲವೆಡೆ ಹಿಂದೂಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಯಿತು. ಹಾಗೆ ಜೂನ್ 1ರಿಂದ ಪ್ರತಿ ಶಾಲಾ ಕಾಲೇಜುಗಳ ಮುಂದೆ ಕೇಸರಿ ಶಾಲು ವಿತರಣೆ ಮಾಡಲು ಸಜ್ಜಾಗಿದ್ದಾರೆ. ಹಿಜಾಬದ ಸಂಬಂಧಪಟ್ಟಾಗೆ ಹೈಕೋರ್ಟು ಬಹಳ ಸ್ಪಷ್ಟವಾದಂಥ ನಿಲುವನ್ನು ಕೊಟ್ಟಿತ್ತು. ಹಿಜಾಬು ಇದು ಧಾರ್ಮಿಕವಾದಂಥ ಒಂದು ಪಾರ್ಟ್ ಅಲ್ಲ. ಧಾರ್ಮಿಕದಲ್ಲಿ ಎಲ್ಲೂ ಕೂಡ ಉಲ್ಲೇಖ ಇಲ್ಲ, ಅಂದರೆ ಕುರಾನ್ನಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ. ಹಾಗಾಗಿ ನೀವು ಹಿಜಾಬನ್ನು ಹಾಕೋಬೋದು, ಎಲ್ಲಿ ಬೇಕಾದಲ್ಲಿ ಹಾಕೊಳ್ಳಿ. ಆದರೆ ಶಾಲಾ ಆವರಣ, ಕಾಲೇಜ್ ಆವರಣದ ಒಳಗಡೆಗೆ ತೆಗೆದು ಯೂನಿಫಾರ್ಮ್, ಅಲ್ಲಿಯ ನಿಯಮ ಏನಿದೆ ಅದನ್ನು ಪಾಲಿಸಿ ಅಂತನ್ನುವಂಥದ್ದು ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಹೈಕೋರ್ಟ್ ಸ್ಪಷ್ಟವಾದ ನಿಲುವಿಗೆ ಧಿಕ್ಕರಿಸಿದ ಸರ್ಕಾರ. ಧಾರ್ಮಿಕವಾಗಿ ಕುರಾನ್ನಲ್ಲಿ ಹಿಜಾಬ್ ಬಗ್ಗೆ ಉಲ್ಲೇಖವಿಲ್ಲ. ಈ ಹೈಕೋರ್ಟ್ ಹಿಜಾಬ್ ಬಗ್ಗೆ ಸ್ಪಷ್ಟವಾದ ನಿಲುವು ನೀಡಿದೆ. ಇನ್ನು ಹಿಜಾಬ್ ಬಗ್ಗೆ ಕುರಾನ್ನಲ್ಲಿ ಉಲ್ಲೇಖವೇ ಇಲ್ಲ. ಆದರೆ ಹಿಜಾಬ್ ಎಲ್ಲಿ ಬೇಕಾದರೂ ಹಾಕಿಕೊಳ್ಳಿ, ಶಾಲಾ ಕಾಲೇಜಿನಲ್ಲಿ ಬೇಡ ಎಂದು ಹಿಜಾಬ್ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗಲಾಗಿದೆ. ಇನ್ನು ತೀರ್ಪು ಬಂದಿಲ್ಲ. ಆದರೆ ಮಧು ಬಂಗಾರಪ್ಪ ಮಾತ್ರ ಹಿಜಾಬ್ ಹಾಕಿಕೊಳ್ಳಬಹುದು ಅಂತ ಹೇಳಿರುವುದು ಅಕ್ಷಮ್ಯ ಅಪರಾಧ ಅಂತ ಶ್ರೀರಾಮ್ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರೇ, ನಿಮಗೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಯೂನಿಫಾರ್ಮ್, ಸಮವಸ್ತ್ರ ಅಂತಂದರೆ ಸಮಾನತೆ, ಏಕತೆ. ಇಲ್ಲಿ ಭೇದ ಭಾವ ಇಲ್ಲ, ಇಲ್ಲಿ ಮೇಲು ಕೀಳು ಇಲ್ಲ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇಲ್ಲ, ಯಾವುದೇ ಜಾತಿ ಬರೋದಿಲ್ಲ, ಉಚ್ಚ ನೀಚ ಇಲ್ಲ ಅಂತನ್ನುವಂಥದ್ದು. ಅದಕ್ಕೆ ಯೂನಿಫಾರ್ಮ್ ಅಂತನ್ನುವಂಥದ್ದು ಶಬ್ದ ನಿಮಗೆ ಅರ್ಥ ಆಗ್ತಾ ಇಲ್ವಾ? ಸಮಾನತೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ವಾ? ನೀವು ವಿಷಬೀಜ ಬಿತ್ತಾ ಇದ್ರಿ. ಮಧು ಬಂಗಾರಪ್ಪ ಶಿಕ್ಷಣ ಮಂತ್ರಿಗಳು ಹಿಜಾಬ್ ಹಾಕಬಹುದು ಎಂದು ಹೇಳುತ್ತಾರೆ. ಮುಸ್ಲಿಂ ಸಮುದಾಯದ ಬೇಡಿಕೆ. ದಾವಣಗೆರೆ ಚುನಾವಣೆ ಬಳಿಕ ಮುಸ್ಲಿಂ ಮೌಲ್ವಿಗಳು, ಮುಸ್ಲಿಂ ಮುಖಂಡರು ಅತ್ಯಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದನ್ನ ತಣ್ಣಗೆ ಮಾಡೋದಕ್ಕೆ ಈ ರೀತಿ ಸರ್ಕಾರ ಮಾಡುತ್ತಿದೆ ಅಂತ ಚಿಕ್ಕಮಗಳೂರಿನಲ್ಲಿ ಪ್ರಮೋದ್ ಮುತಾಲಿಕ್ ಆಕ್ರೋಶ ಹೊರಹಾಕಿದ್ದಾರೆ. ಆದ್ರೆ ಜೂನ್ 1ರಿಂದ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡುವ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಚಿಕ್ಕಮಗಳೂರು. ಹಾರಲಿ ಹಾರಲಿ ಹರಿಯಾರಾಡಲಿ, ಹಾರಲಿ ಹಾರಲಿ ಹಸಿರು ಧ್ವಜಗಳು, ಸಾವಿರ ಕೇಸರಿ ಧ್ವಜಗಳು, ಸಾವಿರ ಕೇಸರಿ ಧ್ವಜಗಳು. ಅದು ಕಂಡು ಎದುರಲಿ ಎದುರೇ ನಡಗಲಿ, ಅದು ಕಂಡು ಎದುರಲ್ಲಿ ದುಷ್ಟ ವಿರೋಧಿ ದುಷ್ಟ ಶಕ್ತಿಗಳು, ದುಷ್ಟ ವಿರೋಧಿ ದುಷ್ಟ ಶಕ್ತಿಗಳು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.